ವೆಲ್ಕಮ್ ಟು ಅವರ್ ಚಾನಲ್. ನಾನು ವಾಣಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಯಾವ ಥರ ಫಿಟ್ ಇರ್ಬೇಕು, ಯಾವ ಥರ ಬಾಡಿ ಟೋನ್ ಮಾಡ್ಕೊಂಡಿರ್ಬೇಕು, ಹೆಲ್ದಿ ಇರ್ಬೇಕು ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಈ ಇನ್ಫಾರ್ಮೇಷನ್ ಕೊಡ್ಬೇಕಂತಂದ್ರೆ ನಾನು ನನ್ನ ಹಸ್ಬೆಂಡ್ ಹೆಲ್ಪ್ ತಗೋಬೇಕಂತ ಮಾಡೀನಿ. ಸೊ ಅವ್ರು ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನನ್ನ ಹಸ್ಬೆಂಡಿಗೆ ಕರಿತಾ ಇದ್ದೀನಿ. ಅವ್ರ ಹೆಸರು ವಿಜಯ್ ಅಂತ ಹೇಳಿ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹಾಯ್. ಸೊ ನಾನು ವಿಜಯ್, ವಾಣಿ ನನ್ನ ವೈಫ್. ಸೊ ಬೇಸಿಕಲಿ ಇವತ್ತಿನ ಬ್ಲಾಗನ್ನ ನೀವು ನೋಡ್ತೀರಿ, ಫಿಟ್ನೆಸ್ ಏನು ಆ್ಯಕ್ಚುಲಿ ಲೈಫಲ್ಲಿ ಅನ್ನೋದು ಭಾಳ ಮ್ಯಾಟ್ರ್ ಆಗ್ತದೆ. ಸೊ ಬೇಸಿಕಲಿ ಇವಾಗ ನಾವು ಹೆಂಗೆ ಕಾಣಕತ್ತೇವಿ ಈ ಟೋನ್ ಶೇಪ್ನಾಗ ನಾವು ಇದ್ದಿದ್ದಿಲ್ಲ. ಸೊ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೀವು ಅಕಸ್ಮಾತ್ ನೋಡಿದ್ರಿ ಅಂತಂದ್ರೆ ನಾನು 90 to 94 kg ವರೆಗೂ ರೈಸ್ ಆಗಿದ್ದೆ. ಆ್ಯಂಡ್ ವಾಣಿ ಇವರು ಬಂದ್ಬಿಟ್ಟ ಅರೌಂಡ್ 65-67 kg ವರೆಗೂ ರೈಸ್ ಆಗಿದ್ರೆ ಅಷ್ಟು ವೆಯ್ಟ್ ಗೇನ್ ಆಗ್ಬಿಟ್ಟಿತ್ತ. ಬಟ್ ಇವಾಗ ನಾವು ಫುಲ್ ಟೋನ್ ಶೇಪ್ನಾಗ ನೀವು ನೋಡ್ಬೋದು. ಕರೆಂಟ್ಲಿ ನಾನು ಇವಾಗ 73-72 kgsನಾಗ ಫ್ಲಕ್ಚುಯೇಟ್ ಆಗ್ತಿರ್ತಾನೆ. ಆ್ಯಂಡ್ ಇವ್ರು ಬಂದ್ಬಿಟ್ಟು 50-51 kg. ಸೊ ಅರೌಂಡ್ 15 to 18 kgs ನಾವು ರೆಡ್ಯೂಸ್ ಮಾಡಿದ್ವಿ. ಯಾವುದು ಜಿಮ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸೊ ಎಲ್ಲಾನು ಮನೆಯೊಳಗೆ ನಾವು ಸೆಟಪ್ ಮಾಡ್ಕೊಂಡಿದ್ವಿ ವಿತ್ ಬೇಸಿಕ್ ಸೆಟಪ್. ಸೊ ಎಷ್ಟು ಬೇಗ ಆಗ್ತದೆ, ಎಷ್ಟು ಬೇಗ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗೆ ಹೆಂಗೆ ಫಿಟ್ ಇರ್ಬೋದು, ಹೆಂಗೆ ಫಿಟ್ ಇರ್ಬೋದು ಅಂತ ಹೇಳಿ ಇಕ್ವಿಪ್ಮೆಂಟ್ಸ್ ಜೊತೆಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಬೇಸಿಕಲಿ ನೆನ್ಪಿಟ್ಕೋರಿ, ಫಿಟ್ನೆಸ್ ಯಾವಾಗಲೂ ಒಂದು ಬರೀ ಎಕ್ಸರ್ಸೈಸ್ ಆಗಲಿ ಬರೀ ಫುಡ್ ಅಲ್ಲಾಗಲಿ ಮ್ಯಾನೇಜ್ ಮಾಡಕ್ ಆಗಂಗಿಲ್ಲ. ಎರಡರದ್ದು ಯಾವಾಗಲೂ ರೋಲ್ ಇರ್ತೈತಿ. 50% ಬಂದ್ಬಿಟ್ಟು, ಸೊ 50% ಫುಡ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾ. ಸೊ ಫಿಟ್ನೆಸ್ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಫಸ್ಟ್ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ಇವತ್ತಿಂದ ನೀವು ಫಿಟ್ ಆಗಿರ್ಬೇಕಂತಂದ್ರೆ ಹೊರಗಡೆ ತಿನ್ನೋದು ಸ್ಟಾಪ್ ಮಾಡ್ರಿ. ವೆರಿ ಇಂಪಾರ್ಟೆಂಟ್. ಆಯಿಲ್ ಕಡಿಮೆ ಮಾಡ್ರಿ. ಸೆಕೆಂಡ್ ಥಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಶುಗರ್. ಈ 3 ಫ್ಯಾಕ್ಟರ್ ನೀವು ನೆನ್ಪಿಟ್ಕೊಂಡು ಅಕಸ್ಮಾತ್ ಫಿಟ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ವಿತ್ ಇನ್ ನೋ ಟೈಮ್ ನೀವು ಡೆಫಿನೆಟ್ಲಿ ರಿಸಲ್ಟ್ ಕಂಡೇ ಕಾಣ್ತೀರಿ. ಇಟ್ ಮೈ ಗ್ಯಾರಂಟಿ, ನನ್ ಗ್ಯಾರಂಟಿ. ಅಂಡ್ ಬೆಸ್ಟ್ ಎಕ್ಸಾಂಪಲ್ ನಾವೇ ಇಬ್ರು ನಿಮ್ ಕಡೆ ಇದ್ದೀವಿ. ಸೊ ಹಾಗಾಗಿ ನೋಡೋಣ ಫ್ರೆಂಡ್ಸ್, ನಮ್ಮ ಕಡೆ ಏನೇನು ಇಕ್ವಿಪ್ಮೆಂಟ್ಸ್ ಅದಾವು, ನೀವೇನೇನು ಇಕ್ವಿಪ್ಮೆಂಟ್ಸ್ ತಗೋಬಹುದು ಅಂಡ್ ಎಕ್ಸರ್ಸೈಸ್ ಪ್ರೋಗ್ರಾಮ್ಸ್ ಎಲ್ಲ ಹೆಂಗ್ ಸೆಟ್ ಮಾಡಬಹುದು ಅಂತ ಹೇಳಿ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಬೇಸಿಕ್ ಇಕ್ವಿಪ್ಮೆಂಟ್ಸ್ ನಾವೇನು ಪರ್ಚೇಸ್ ಮಾಡೇವಿ ಅದನ್ನ ತೋರಿಸ್ತೇವೆ. ಫಸ್ಟ್ ಯಾವಾಗ್ಲೂ ಹೆದರ್ತೀರಿ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡ ಅಂತ ಹೇಳಿ. ನನಗೂ ಅದೇ ಡೌಟ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡ ಅಂತ ಹೇಳಿ. ಪರ್ಚೇಸಿಂಗ್ ಮಾಡಾದ್ಮೇಲೆ ನಾನು ಮಾಡ್ತೇನೋ ಇಲ್ಲೋ, ನನಗೆ ಟೈಮ್ ಸಿಗ್ತೈತೋ ಇಲ್ಲೋ, ಎಲ್ಲ ಕ್ವಶನ್ ಮಾರ್ಕ್ ಇತ್ತು. ಸೊ ಹಾಗಾಗಿ ನಾನು ಫಸ್ಟಿಗೆ ಯಾವುದನ್ನು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಲಿಲ್ಲ. ನನ್ನ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಇತ್ತು ಆ ಸಿಂಪಲ್ ಸ್ಕಿಪ್ಪಿಂಗ್ ರೋಪ್. ಇದಕ್ಕೆ ನಾನು 100 rupees ಪೇ ಮಾಡಿದ್ದೆ. ಸೊ ಈ 100 rupees ವರ್ತ್ ಇತ್ತು. ಇದು ನಾನು ಪರ್ಚೇಸ್ ಮಾಡಿ ನಿಯರ್ಲಿ 2 years ಆಯ್ತು. ಇದೇ ಇನ್ನೂ ಒಂದು ಸಿಂಗಲ್ ಡ್ಯಾಮೇಜ್ ಆಗದೆ ಇರೋ ಇದನ್ನ ಇವಾಗ ಕೂಡ ಯೂಸ್ ಮಾಡ್ತಿದ್ದೆ. ಅಲಾಂಗ್ ವಿತ್ ಇಟ್ ನಾನು ಮತ್ತೆ ಏನು ಅಡಿಷನಲ್ ಪರ್ಚೇಸ್ ಮಾಡಿದ್ದಿಲ್ಲ ಫಾರ್ ಅಪ್ಕಮಿಂಗ್ 2 months. ಸೊ ನಾನು 2 months ಬರೇ ಸ್ಕಿಪ್ಪಿಂಗ್ ಮಾಡಿದ್ದೆ ಅಂಡ್ ಬೇಸಿಕ್ ಎಕ್ಸರ್ಸೈಸ್ ಮಾಡಿದ್ದೆ. ಓಕೆ, ಅಂಡ್ ಅದಾದ ನಂತರ ನನಗೆ ಅನಿಸ್ತು ಸಮಥಿಂಗ್ ಅಪ್ಗ್ರೇಡೇಷನ್ ಹ್ಯಾಸ್ ಟು ಬಿ ಡನ್ ಅಂತ. ದೆನ್ ಐ ಕೇಮ್ ಅಪ್ ವಿತ್ ದಿಸ್ ಯೋಗಾ ಮ್ಯಾಟ್. ಸೊ ಈ ಯೋಗಾ ಮ್ಯಾಟ್ ಅನ್ನು ನಾನು ಪರ್ಚೇಸ್ ಮಾಡಿದ್ದೆ ಅಟ್ ದ ಕಾಸ್ಟ್ ಆಫ್ 250 rupees. ಸೊ ಇದು ನಾನು ಪರ್ಚೇಸ್ ಮಾಡಿದ್ದೆ. ಸೊ ದೆನ್ ನಾನು ಸ್ಟಾರ್ಟ್ ಮಾಡಿದ್ದೆ ಯೋಗಾ ಮ್ಯಾಟ್ ಅನ್ನು ಯೂಸ್ ಮಾಡ್ತಾ, ಸ್ಕಿಪ್ಪಿಂಗ್ ಅನ್ನು ಯೂಸ್ ಮಾಡ್ತಾ, ಎರಡು ಕಾಂಬಿನೇಷನ್ ಆಗಿ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಎಕ್ಸರ್ಸೈಸಸ್ ನಾನು ಮಾಡ್ತಿದ್ದೆ. ದೆನ್ ಅನಿಸ್ತಾ ಐ ಆಮ್ ಡೂಯಿಂಗ್ ಗುಡ್ ಅಂತ ನನ್ಗೆ ಅನಿಸ್ತಾ. ಸೊ ಇನ್ನೂ ಅಪ್ಗ್ರೇಡೇಷನ್ ನಾನು ಮಾಡಬೇಕು ಅಂತಂದಾಗ ನನ್ನ ಥರ್ಡ್ ಪಾಯಿಂಟ್ ನಾನು ತಗೊಂಡ್ ಬಂದೆ ವೇಟ್ಸ್. ಇವಾಗಿಂದ ನಾನು ಇಲ್ಲಿವರೆಗೂ ನಾನು ಬರೀ ನನ್ನ ಸ್ಟ್ಯಾಮಿನಾ ಮೇಲೆ ನಾನು ಜಾಸ್ತಿ ಫೋಕಸ್ ಇಟ್ಟಿದ್ದೆ. ದೆನ್ ಕಾರ್ಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ, ಸ್ಕಿಪ್ಪಿಂಗ್ ಆಗಲಿ ರನ್ನಿಂಗ್ ಆಗಲಿ. ದೆನ್ ನನ್ಗೆ ಅನಿಸ್ತಾ ಇಲ್ಲ ಸ್ಟ್ರೆಂತ್ ಟ್ರೈನಿಂಗು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸಿದ ತಕ್ಷಣ ನಾನು ಅವಾಗ ಏನು ಪ್ಲಾನ್ ಮಾಡಿದ್ದೆ, ನೆಕ್ಸ್ಟ್ ನಾನು ಏನು ಪರ್ಚೇಸ್ ಮಾಡಿದ್ದೆ ಅಂತಂತಂದ್ರೆ ವೇಟ್ಸ್ ಪರ್ಚೇಸ್ ಮಾಡಿದ್ದೆ. ಯಾಕಂದ್ರೆ ನಂಗೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮಾಡೋದಿತ್ತು. ಸೊ ನಾನು ಫಸ್ಟ್ ವೇಟ್ ಪರ್ಚೇಸಿಂಗ್ ಮಾಡಿದೆ. ಸೊ ಇಲ್ಲಿ ನೀವು ಆಕ್ಚುಲಿ ನೋಡ್ಬೋದು 30 kgs ವೇಟ್ ನೋಡ್ಬೋದು. ಬಟ್ ನಾನು ಇನಿಷಿಯಲಿ 30 kgs ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ 30 kgs ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಓನ್ಲಿ 10 kgs. 2 ಡಂಬೆಲ್ ತಗೊಂಡಿದ್ದೆ, 5 kg and 5 kg. ಸೊ ಈ 2 ಡಂಬೆಲ್ಸ್ ನಾನು ಎಷ್ಟು ನಿಯರ್ಲಿ 3 months ನಾನು ವರ್ಕೌಟ್ ಮಾಡಿದೆ. ದೆನ್ ಈ 10 kgs ನನ್ನ ವೇಟ್ ಅನ್ನ ಪೂರ್ತಿ ಓವರ್ಕಮ್ ಮಾಡೋವರೆಗೂ ನಾನು ಅಡಿಷನಲ್ ವೇಟ್ಸ್ ನಾನು ಏನು ತಗೊಳಕ್ ಹೋಗಿಲ್ಲ. ಸೊ ಯಾವಾಗ 10 kg ಸಫಿಷಿಯಂಟ್ ಆಗಲ್ಲ, ನಾನು ಇನ್ನೂ ಇದ್ರ ಮೇಲೆ ವರ್ಕೌಟ್ ಮಾಡ್ಬೋದು, ಇನ್ನೂ ನನ್ನ ಹತ್ರ ಸ್ಟ್ರೆಂತ್ ಗೇನ್ ಆಗಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ನಾನು ಮತ್ತೇನು ಮಾಡಿದ್ದೆ, ಮತ್ತೆ 10 kgs ವೇಟ್ ಹೋದೆ. ಸೊ ನೆಕ್ಸ್ಟ್ ನಾನು 4 months ಅಲ್ಲಿ ನಾನು ನಿಯರ್ಲಿ ಈ ಡಂಬಲ್ಸ್ ತಗೊಂಡು 3 months ಆದ್ಮೇಲೆ 4th month ನಾನು ಏನ್ ಮಾಡಿದೆ ಅಂತಂದ್ರೆ ಮತ್ತೆ 10 kgs ಅಡಿಷನಲ್ ತಗೊಂಡೆ. ಸೊ ಅದೇ ಅಡಿಷನಲ್ 10 kg ಅಂದ್ರೆ ಟೋಟಲ್ 20 kg ಆಯ್ತು ನನ್ನ ಹತ್ರ. ಸೊ ಆ 20 kg ಮತ್ತೆ ನಾನು 1 month ವರ್ಕೌಟ್ ಮಾಡಿದ್ದೆ. ಇಲ್ಲ ನನ್ಗೆ ಇನ್ನೂ ವರ್ಕೌಟ್ ಬೇಕು, ಸ್ಟ್ರೆಂತ್ ಇನ್ನೂ ನಾನು ಜಾಸ್ತಿ ಆಗ್ತಾ ಇದೆ ಅಂತಂದಾಗ ದೆನ್ ಅಗೇನ್ ಐ ಪರ್ಚೇಸ್ಡ್ ಅಗೇನ್ ಮೋರ್ 10 kgs. ಸೊ ಟೋಟಲಿ ಇದೆಲ್ಲ ಬಂದ್ಬಿಟ್ಟು ನನ್ನ ಕಡೆ 30 kgs ಸ್ಟ್ರೆಂತ್ ಅದ. ಸೊ ಯಾವಾಗ ನಾನು ಈ 30 kgs ಪೂರ್ತಿ ವರ್ಕೌಟ್ ಮಾಡಬಹುದು, ಇದಕ್ಕಿಂತ ನನಗೆ ಎಕ್ಸ್ಟ್ರಾ ಬೇಕನ್ಸುತ್ತೆ ಅಲ್ಲಿವರೆಗೂ ನಾನು ಮತ್ತೆ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗೋದಿಲ್ಲ. ಸೊ ಇದೆಲ್ಲ ನನ್ನ ಪೂರ್ತಿ ನಂದು ಟೋಟಲಿ ಸ್ಟ್ರೆಂತ್ ಡೆವಲಪ್ ಆಗಲಿ. ಆ ನಂತರ ದೆನ್ ಅಗೇನ್ ಐ ಗೋ ಫಾರ್ 10 kgs. ಸೊ ಫಸ್ಟಿಗೆ 2 ಡಂಬೆಲ್ಸ್ ಪರ್ಚೇಸ್ ಮಾಡಿದ್ದೆ ಪ್ಲಸ್ 10 kgs ನೆಕ್ಸ್ಟ್. ದೆನ್
ಸೊ ಇವಾಗ ರೀಸೆಂಟ್ಲಿ ನಾನು ಪರ್ಚೇಸ್ ಮಾಡಿದ್ದು ಒಂದು ಬಾರ್ಬೆಲ್ ರಾಡ್ ಪರ್ಚೇಸ್ ಮಾಡಿದ್ದೆ. ಸೊ ಇವಾಗ ನಾನು ಜಸ್ಟ್ 3-4 ಡೇಸ್ ಆಗಿದೆ ಇದನ್ನು ಪರ್ಚೇಸ್ ಮಾಡಿಕೊಂಡು. ದೆನ್ ಡಿಫರೆಂಟ್ ಮಲ್ಟಿಪಲ್ ಆಫ್ ಬಾಡಿ ಪಾರ್ಟ್ಸ್, ಬಾಡಿ ಮಸಲ್ಸ್ಗೆ ಎಕ್ಸರ್ಸೈಸ್ ಆಗಬೇಕು ಅನ್ನೋ ಒಂದಕ್ಕೋಸ್ಕರ ನಾನು ರೀಸೆಂಟಾಗಿ ಇನ್ನೊಂದು ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದೆ, ಬೆಂಚ್. ಸೊ ವೆರಿ ಇಂಪಾರ್ಟೆಂಟ್ ಬೆಂಚ್. ಬಟ್ ಇನಿಷಿಯಲಿ ಪರ್ಚೇಸ್ ಮಾಡಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ನಾನು, ಬಿಕಾಸ್ ಅದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಅರೌಂಡ್ 30-3200 ನನಗೆ ಕಾಸ್ಟಿಂಗ್ ಇದ್ದಿದ್ದು. ಸೊ ಯಾಕಿದು ಬೇಕು, ಯಾಕಿದು ಬೆಂಚ್ ಬೇಕು ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸರ್ಸೈಸ್, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್, ಡಿಫ್ರೆಂಟ್ ಮಸಲ್ ಪಾರ್ಟ್ಸ್ ನೀವು ಅಕಸ್ಮಾತ್ ಫೋಕಸ್ ಮಾಡಬೇಕು ಅಂತಂದ್ರೆ 101% ಈ ಬೆಂಚ್ ಬೇಕೇ ಬೇಕು. ಬಟ್ ಇನಿಷಿಯಲಿ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಲ್ಲ ನಾನು ಕಂಟಿನ್ಯೂ ವರ್ಕೌಟ್ ಮಾಡ್ತೀನಿ ಅಂತ, ಅಲ್ಲಿವರೆಗೂ ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಸ್ಕಿಪ್ಪಿಂಗ್ ರೋಪ್ ಅಂಡ್ ಆಸ್ ವೆಲ್ as ಒಂದು ಜಿಮ್ ಮ್ಯಾಟ್ ಇದ್ರೆ ಮೋರ್ ದನ್ ಸಫಿಷಿಯಂಟ್. ಅಂಡ್ ಮೇ ಬಿ ಇಲ್ಲಿ ಕಲರ್ಫುಲ್ ಆಗಿ ಒಂದು ನೀವು ಬೋರ್ಡ್ ನೋಡ್ತಿರ್ಬೋದು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಬೇಸಿಕ್ ಅದ. ಇಟ್ ಕಾಸ್ಟೆಡ್ ಮೀ ಓನ್ಲಿ 250 rupees ಅಷ್ಟೇ, ಬಟ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ದಿಸ್ ಈಸ್ ಬೇಸಿಕಲಿ ಯೂಸ್ಫುಲ್ ಫಾರ್ ಪುಷಪ್ಸ್. ಸೊ ಜನರಲಿ ನೀವು ನೋಡ್ಬೋದು ಪುಷಪ್ಸ್ ಯಾವ್ದಾವ್ದೋ ಆಂಗಲ್ ಅಲ್ಲಿ ಹೆಂಗೆಂಗೋ ಕೈ ಇಟ್ಟು ಮಾಡ್ತಾರೆ. ಸೊ ಮಾಡೋದ್ರಿಂದ ಇಂಜುರೀಸ್ ಆಗೋ ಪಾಸಿಬಿಲಿಟಿ ಇರ್ತೈತಿ. ಸೊ ಈ ಬೋರ್ಡ್ ಏನದ, ದಿಸ್ ಗೈಡ್ಸ್ ವಾಟ್ ಟು ಡೂ ಅಂಡ್ ಹೌ ಟು ಡೂ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾಕ್ ಅಂತ ಪ್ರಿಂಟೆಡ್ ಅದ, ಶೋಲ್ಡರ್ ಅಂತ ಪ್ರಿಂಟೆಡ್ ಅದ. ಯಾವ ಡೇ ನಾವೇನು ವರ್ಕೌಟ್ ಮಾಡ್ತಾ ಇದ್ದೇವೆ ಅದರಂತ ಇವೆರಡು ಕ್ಲಿಪ್ಸ್ ಅನ್ನು ನಾವೇನು ಮಾಡ್ಬೋದು, ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ಶೋಲ್ಡರ್ ಅಂದಾಗ ಶೋಲ್ಡರ್ ಏನದ, ಬ್ಲೂ ಕಲರ್ ಅದ. ಸೊ ನಾವು ಬ್ಲೂ ಅಂಡ್ ಬ್ಲೂ ಕಾಂಬಿನೇಷನ್ ಆಗಿ ಇದನ್ನು ಸೆಟ್ ಮಾಡಿ ನಾವು ಪುಷಪ್ಸ್ ಮಾಡ್ಬೋದು. ಸೊ ಡೈರೆಕ್ಟ್ಲಿ ಇದು ಹಿಟ್ ಶೋಲ್ಡರ್ ಮಸಲ್ಸ್ಗೆ ಹಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ಬ್ಯಾಕ್ ನೋಡ್ಬೋದು, ಬ್ಯಾಕ್ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿದೆ. ಸೊ ಗ್ರೀನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ನೀವು ಈ ಕ್ಲಿಪ್ಸ್ ಅನ್ನು ಸೆಟ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ಲಿ ನೀವು ಮಾಡುವಂಥ ಎಕ್ಸರ್ಸೈಸ್ ಸ್ಟ್ರೇಟ್ ಅವೇ ಫೋಕಸಸ್ ಆನ್ ಬ್ಯಾಕ್. ಸೊ ದಿಸ್ ಬೋರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್. ಸೊ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು ಆ್ಯಂಡ್ ನನಗೆ ಎಫೆಕ್ಟಿವ್ ಕೂಡ ಕಾಣ್ತಾ ಇದೆ. ಓಕೆ, ಸೊ ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ನಾನು ಬಾರ್ಬೆಲ್, ಈ ಪುಷಪ್ಸ್ ಮಾಡೋ ಬೋರ್ಡ್ ಆ್ಯಂಡ್ ಜಿಮ್. ಆ್ಯಂಡ್ ವೆರಿ ರೀಸೆಂಟ್ಲಿ ಪರ್ಚೇಸ್ ಮಾಡಿರುವಂಥ ಐಟಮ್ ಟ್ರೆಡ್ಮಿಲ್. ನೀವು ಲಾಸ್ಟ್ ವಿಡಿಯೋಲಿ ಕೂಡ ನೋಡಿರಬಹುದು, ವಾಟ್ ಈಸ್ ದ ಗೆಸ್ ಏನ್ ಸರ್ಪ್ರೈಸ್ ಅಂತ ವಿಡಿಯೋ ಹಾಕಿದ್ವಿ. ಸೊ ಆ ಗೆಸ್ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿರ್ಬೇಕು, ಅದು ಟ್ರೆಡ್ಮಿಲ್ ಅಂತ. ಸೊ ಆಕ್ಚುಲಿ ನಾನು ಮಾಡುವಂಥ ಜಾಬ್ ನನಗೆ ಹೊರಗಡೆ ಹೋಗಿ ರನ್ನಿಂಗ್ ಮಾಡುವಂಥ ಅವಕಾಶ ಕೊಡೋಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಟ್ರೆಡ್ಮಿಲ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಪರ್ಚೇಸ್ ಮಾಡೋದಕ್ಕೆ. ಸೊ ಇಟ್ ಕಾಸ್ಟೆಡ್ ಮೀ 18,000, 17,000 ಆರ್ಡರ್ ಚೇಂಜ್ ಇತ್ತು. 18,000 ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ನೋಡಬೇಕು, ಇನ್ನೂ ಇದನ್ನು ನಾನು ಟ್ರೈ ಮಾಡಿಲ್ಲ. ಸೊ ಇವತ್ತು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಐತಿ. ಸೊ ಹೌ ದಿಸ್ ವರ್ಕ್ಸ್, ಈಸ್ ಇಟ್ ವರ್ತ್ ಇನಫ್ ಆರ್ ಫಂಕ್ಷನ್ ಹೆಂಗೆ ಮಾಡುತ್ತೆ, ನೀವು ತಗೋಬೇಕು ಮಾಡೋ ಆರ್ ಎನಿ ಫರ್ದರ್ ಥಿಂಗ್ಸ್ ಏನಾದರೂ ಬೇಕು ಅಂತಂದರೆ ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ 100% ನಾವು ಹಾಕ್ತೀವಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಪರ್ಚೇಸ್ಡ್ ಆ್ಯಂಡ್ ಹೋಪ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಕೋತೀವಿ. ಸೊ ನನ್ನ ಕಡೆಯಿಂದ ಇಷ್ಟೇ. ಓವರ್ ಟು ವಾಣಿ. ಓಕೆ, ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಭಾಳ ಜನ ಕೇಳ್ತಿರ್ತಾರ, ನನಗೆ ಹೆಂಗ್ ವೆಯ್ಟ್ ಲಾಸ್ ಮಾಡಿಲಿ, ಹೆಂಗ್ ವೆಯ್ಟ್ ಲಾಸ್ ಮಾಡಿರಿ, ಇಬ್ರು ಏನ್ ಮಾಡಾಕತ್ತೀರಿ, ಏನ್ ಸೀಕ್ರೆಟ್ ಐತಂತ. ಸೊ ಇದ ನಮ್ಮ ಸೀಕ್ರೆಟ್ ನಮ್ಮ ವೆಯ್ಟ್ ಲಾಸಿಗೆ. ಸೊ ಇನ್ನೂ ವರ್ಕೌಟ್ ಮಾಡ್ಬೇಕು, ಇನ್ನೂ ಬಾಡಿ ಟೋನ್ ಅಪ್ ಆಗ್ಬೇಕು, ನಮ್ದು ಹಾರ್ಡ್ ವರ್ಕ್ ಐತಿ. ಸೊ ನಮ್ಮ ಜರ್ನಿ ಇವಾಗ ಇನ್ನೂ ಇಷ್ಟೊಂದು ವೆಯ್ಟ್ ಲಾಸ್ ಹೆಂಗೋ ಮಾಡಿದ್ವಿ, ಅದಂತೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೋಪ್ ಇನ್ಮೇಲೆ ನೀವು ನಮ್ಮ ಜೊತೆ ನಾವು ಹೆಂಗೆ ಚೇಂಜ್ ಆಗ್ತೇವೆ ಅನ್ನೋದು ನೋಡ್ತೀರಿ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸ್ಟೇ ಹೆಲ್ದಿ, ಬಿ ಹೆಲ್ದಿ ಆ್ಯಂಡ್ ಲೀವ್ ಹೆಲ್ದಿ. ಫ್ರೆಂಡ್ಸ್ ನೋಡ್ರಿ ಈ ವಿಡಿಯೋ. ಸೊ ಡೆಫಿನೆಟ್ಲಿ ನಿಮ್ಗೆ ಲೈಕ್ ಆಗ್ತದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.